ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಚಂದ್ರ ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಇನ್ನು ಶುಕ್ರ ಹಾಗೂ ಮಾಂದಿಯರು ಒಟ್ಟಾಗಿದ್ದಾರೆ, ಅದು ವೃಶ್ಚಿಕ ರಾಶಿಯಲ್ಲಿ. ಧನುಸು ರಾಶಿಯಲ್ಲಿ ಅಲ್ಲಿ ರವಿ, ಬುಧ, ಕುಜರಿದ್ದಾರೆ. ಶನಿಶ್ಚರ ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ರಾಹು. ಹೇಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸಹೋದರ ಸಹಕಾರ ಚೆನ್ನಾಗಿರುತ್ತೆ. ಸೇವಕರಿಂದ ತುಂಬ ಅನುಕೂಲ ಉಂಟಾಗುತ್ತೆ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಧೈರ್ಯ ಸಾಹಸಗಳು ಹೆಚ್ಚುತ್ತೆ. ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಇದರ ಹೊರತಾಗಿ ಈ ವೃತ್ತಿಯಲ್ಲಿ ವಿಶೇಷವಾದ ಲಾಭ ಗಳಿಕೆ ಇತ್ಯಾದಿಗಳನ್ನು ಕಾಣಬಹುದು. ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಶುಭ ಫಲಗಳಿದ್ದಾವೆ. ಆದರೆ ಶುಕ್ರನ ಜೊತೆಗೆ ಮಾಂದಿ ಸೇರಿದ್ದಾನೆ ಅಷ್ಟಮದಲ್ಲಿ. ಹೀಗಾಗಿ ಸ್ತ್ರೀಯರು ಪ್ರಧಾನವಾಗಿ ಹಣಕಾಸನ್ನು ಕಳೆದುಕೊಳ್ಳುವ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ. ತುಂಬ ಮೇಜರ್ ಅಮೌಂಟ್ ಅಂತೀವಲ್ಲ, ಹಾಗೆ ಸ್ವಲ್ಪ ಹುಷಾರಾಗಿರಿ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಕುಟುಂಬ ಸೌಖ್ಯ ಚೆನ್ನಾಗಿದೆ. ಸ್ತ್ರೀಯರಿಗೆ ವಾಗ್ಬಲ ಚೆನ್ನಾಗಿರ್ತದೆ. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿರ್ತದೆ. ಮಾತಾಡಿ ಸೆಳೆಯುತ್ತಕ್ಕಂಥದ್ದು ಅಂತೀವಲ್ಲ, ಆ ರೀತಿಯ ಒಂದು ಕೌಶಲ್ಯ ಅದು ಚೆನ್ನಾಗಿದೆ. ಜೊತೆಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದ್ದೇ ಇದೆ. ಇನ್ನು ಈ ದಿವಸ ಸ್ವಲ್ಪ ಹಣ ನಷ್ಟ ಇದೆ. ಅಲ್ಲಿ ಚಂದ್ರನಿದ್ದಾನೆ, ಅದರಿಂದಾಗಿ ಕುಟುಂಬ ಸೌಖ್ಯ ಇತ್ಯಾದಿಗಳಲ್ಲ. ಆದರೆ ಧನಾಧಿಪತಿ ಅಷ್ಟಮದಲ್ಲಿರೋ ಕಾರಣದಿಂದಾಗಿ, ಕುಜನ ಜೊತೆಗೆ ಸೇರಿರೋ ಕಾರಣದಿಂದಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ನೀವು ಕೂಡ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು, ತನ್ನ ಮೂಲಕ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಉಂಟಾಗೋದು, ಈ ಥರದ್ದಿದೆ. ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನೇ ಮಾಡಿ. ಮಹಾಲಕ್ಷ್ಮಿ ಅಮ್ಮನವರಿಗೆ ಪ್ರಾರಂಭದಲ್ಲಿ ಹೇಳಿದೆ ನಾನು, ಪಾಯಸ ನೈವೇದ್ಯ ಮಾಡಿ ಅಂತ. ಅದು ತುಂಬ ಒಳ್ಳೆಯದು. ಪ್ರಸಾದ ತಗೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಹಣಬಲ ಚೆನ್ನಾಗಿರುತ್ತದೆ. ನಿಮ್ಮ ಮಾತಿನ ಬಲ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಸಾಧನೆಗೆ ಅವಕಾಶ ಇದೆ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ಮನಸ್ತಾಪಗಳು, ವೈರತ್ವ ಅಂತೀವಲ್ಲ, ಆ ರೀತಿಯಲ್ಲಿ ಉಂಟಾಗುತ್ತೆ. ಡಿ ವಿ ಜಿಯವರು ಹೇಳ್ತಾರೆ, ಪ್ರೇಮಾತಿಶಯವಿರದ ದಾಂಪತ್ಯ ವರ್ಧಿಸದು ಅಂತ. ಅತಿಶಯವಾದ ಪ್ರೀತಿಯನ್ನು ಇಟ್ಕೊಳ್ಬೇಕಂತೆ. ಹೀಗಾಗಿ ಕೋಲಾಹಲ ಮಾಡ್ಕೋಬೇಡಿ, ಸಮಾಧಾನವಾಗಿದೆ. ಇನ್ನು ವೃತ್ತಿ ಸ್ಥಾನ ಚೆನ್ನಾಗಿದೆ, ಆತಂಕ ಬೇಡ. ಈ ದಿವಸ ಪ್ರಾರ್ಥನೆಗೆ ಯಥಾಪ್ರಕಾರ ಲಕ್ಷ್ಮೀನಾರಾಯಣರನ್ನೇ ಪ್ರಾರ್ಥಿಸಿ ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ವ್ಯಯ ಅಧಿಕವಾಗಿದೆ, ಖರ್ಚು ಜಾಸ್ತಿ ಇದೆ. ಈ ದಿವಸ ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಅದು ಪ್ರಧಾನವಾಗಿ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಬುದ್ಧಿಶಕ್ತಿ ಹಾಳಾಗುತ್ತೆ. ಲಾಭದ ಗುರಿ ಇಟ್ಕೊಂಡು ಹೋದರೆ ಬೌದ್ಧಿಕವಾಗಿ ಬಲೆಗೆ ಬೀಳ್ತೀರಾ. ಆಮೇಲೆ ಎಡವಟ್ಟನ್ನು ಸೂಚಿಸ್ತಾ ಇದೆ, ಹುಷಾರಾಗಿರಬೇಕು. ಸ್ತ್ರೀಯರು ಬಹಳ ಮುಖ್ಯವಾಗಿ. ಉದರ ಬಾಧೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ. ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ನೀವು ಮಾಡಿ. ಇನ್ನು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಮಂಕಾಗುತ್ತೆ. ಆಲೋಚನೆ ಹೊಳೆಯೋದೇ ಇಲ್ಲ, ಆ ರೀತಿ ಆಗುವ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ತೊಂದರೆಯನ್ನು ಸೂಚಿಸ್ತಾ ಇದೆ. ಹೆಣ್ಣುಮಕ್ಕಳು ಬಹಳ ಮುಖ್ಯವಾಗಿ. ಸ್ನೇಹಿತರ ಜೊತೆಗೆ ಮನಸ್ತಾಪಗಳು ಸೂಚಿಸ್ತಾ ಇದೆ. ಇದರ ಹೊರತಾಗಿ ವ್ಯಾಪಾರಿಗಳಿಗೆ ಅನುಕೂಲ ಚೆನ್ನಾಗಿದೆ. ಲಾಭವನ್ನು ಕಾಣ್ತೀರಾ. ಈ ತೊಡಕಿನ ನಿವಾರಣೆಗೆ ಈ ದಿವಸ ನೀವು ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಲಕ್ಷ್ಮಿ ಪುಷ್ಪಾರ್ಚನೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯ ಸ್ಥಳದಲ್ಲಿ ಲಾಭಾಧಿಪತಿ ಇದ್ದಾನೆ ಚಂದ್ರ. ಹೀಗಾಗಿ ತುಂಬ ವಿಶೇಷವಾದ ಲಾಭಗಳಿಗೆ, ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು, ಸ್ಥಾನ ಹೆಚ್ಚತಕ್ಕಂಥದ್ದು, ಇರುವ ಸ್ಥಾನಮಾನ ಏನಿದೆ ಅವುಗಳು ವೃದ್ಧಿಸುತ್ತೆ, ಹೆಚ್ಚಾಗುತ್ತೆ, ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಗಂಟಲು ಬಾಧೆ, ಸಹೋದರಿಯಲ್ಲಿ ಭಿನ್ನಾಭಿಪ್ರಾಯ ಇವುಗಳನ್ನು ಸೂಚಿಸ್ತಾ ಇದೆ. ಶಾಂತವಾಗಿರಿ, ಕಲಹ ಮಾಡ್ಕೋಬೇಡಿ. ಇನ್ನು ಸ್ನೇಹಿತರಿಂದ ಸಹಕಾರವೂ ಇದೆ. ಸಹಕಾರ ಮಾಡಿ ಕೊಟ್ಟಾಡಿ ಕೊಳಬೇಡ, ಇಟ್ಟು ಹಂಗಿಸಬೇಡ ಅಂತಾರೆ. ಆದರೆ ಈ ಕೊಡೋದು 100 ಜನದ ಹತ್ರ ಹೇಳ್ಕೊಂಬರೋದು, ಅಂಥದ್ದೊಂದು ಸುಳಿಗೆ ಸಿಕ್ಕಾಕೋತೀರ. ಹಾಗಾಗಿ ಇಸ್ಕೊಳ್ಳಬೇಡಿ. ನೀವು ಈ ದಿವಸ ಕೊಡ್ಲಿಕ್ಕೆ ಹೋಗಿ ಮತ್ತು ಅದಕ್ಕೂ ಇನ್ನೇನೋ ಆ ಥರದ ತೊಡಕುಗಳನ್ನು ಅನುಭವಿಸಬೇಡಿ. ಈ ದಿವಸ ನಿಶ್ಚಿಂತವಾಗಿರಿ. ನೀವಾಯಿತು, ನಿಮ್ಮ ಕೆಲಸ ವೃತ್ತಿ ಸ್ಥಳ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೀವು ನರಸಿಂಹ ಪ್ರಾರ್ಥನೆ ಮಾಡಿ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.